ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಮೇಲಿರುವ ಆರೋಪವೆಂದರೆ ಇವರು ಬೇರೆಯವರನ್ನು ಇವರ ಮುಂದೆ ಏನೂ ಇಲ್ಲ ಎಂದುಕೊಳ್ಳುತ್ತಾರೆ ಎಂಬುದು. ಪ್ರಿಯಾಂಕಾ ಅವರೇ, ನೋಡಿ, ನೀವು ಈ ಮಾತನ್ನ ಒಪ್ಕೊಳ್ತೀರಾ, ಮತ್ತೆ ಈಗ ಕೂಡ ಒಪ್ಕೊಂಡಿದ್ದೀರಾ. ನೀವು ತುಂಬಾನೇ ದೊಡ್ಡ ಕಳ್ಳಿ, ಮತ್ತೆ ಚೀಟರ್ ಅಂತ ಕೂಡ, ಮತ್ತೆ ಆರೋಗೆಂಟ್ ಅಂತ ಕೂಡ ಒಪ್ಕೊಂಡಿದ್ದೀರಾ. ಒಂದ್ ವೇಳೆ ನಿಮ್ಮನ್ನ ನೀವು ನಿಮ್ ಕಣ್ಣಲ್ಲಿ ಬೆಸ್ಟ್ ಅಂತ ಅನ್ಕೊಳ್ಳೋದು ಆರೋಗೆನ್ಸ್ ಅಂತ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ನೀವೇ ನಂಬರ್ 1, ನಿಮ್ ಮುಂದೆ ಯಾರು ಇಲ್ಲ ಅಂತ. ಇಲ್ಲ, ನಾನು ಯಾವ ಕೆಲ್ಸದಲ್ಲಿ ನಾನ್ ತೊಡಗಿಸ್ಕೋತೀನೋ ಅದ್ರಲ್ಲಿ ನಾನ್ ಬೆಸ್ಟ್ ಕೊಡಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ನನ್ಗೆ ಯಾವ್ದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಅವ್ರ ಫಿಲ್ಮ್ ಚೆನ್ನಾಗಾಯ್ತೋ ಇಲ್ವೋ, ಅಥವಾ ಅವ್ರ ಲೈಫಲ್ಲಿ ಏನ್ ಮಾಡ್ತಿದಾರೆ ಏನ್ ಮಾಡ್ತಿಲ್ಲ. ಯಾಕಂದ್ರೆ ನನ್ನ ಲೈಫಲ್ಲಿ ನನಗೆ ದೇವರು ತುಂಬಾನೇ ಕೊಟ್ಟಿದ್ದಾನೆ. ಅದಕ್ಕೆ ನಾನು ತುಂಬಾ ಕಂಟೆಂಟ್ ಆಗಿದ್ದೀನಿ. ಅದನ್ನ ನೀವು ಆರೋಗೆನ್ಸ್ ಅಂತೀರಾ ಅಂದ್ರೆ ಕರೆಕ್ಟ್ ಆಗಿದೆ. ಅಂದ್ರೆ ಇದು ಆರೋಗೆನ್ಸ್ ಅಂತ ನಿಮ್ಗೆ ಅನ್ಸೋದಿಲ್ವಾ? ಕರೀನಾ ಏನೂ ಅಲ್ಲ, ಕಟ್ರೀನಾ ಏನೂ ಅಲ್ಲ, ನಾನೇ ಎಲ್ಲ ಎಲ್ರಿಗಿನ ಹಾಟ್ ಆಗಿದ್ದೀನಿ. ಇಲ್ಲ, ನಾನು ಯಾವತ್ತೂ ಹೇಳಿಲ್ಲ ಕರೀನಾ ಏನೂ ಅಲ್ಲ, ದೀಪಿಕಾ ಏನೂ ಅಲ್ಲ, ಕಟ್ರೀನಾ ಏನೂ ಅಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾನು ನನ್ ಕಣ್ಣಲ್ಲಿ ನನ್ ಕೆಲ್ಸನ ತುಂಬಾ ಗಮನ ಇಟ್ ಮಾಡ್ತೀನಿ, ಮತ್ತೆ ರೆಸ್ಪೆಕ್ಟ್ ಕೊಡ್ತೀನಿ. ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಮತ್ತೆ ಸ್ವಲ್ಪ ದುರಾಸೆ ಕೂಡ, ಎಲ್ಲ ರೋಲ್ ನನ್ಗೆ ಬೇಕು ಅಂತೀರಿ. ಬೇಕು ಅನ್ನಲ್ಲ, ಯಾವ್ ರೋಲ್ಸ್ ನನಗ್ ಬರುತ್ತಲ್ಲ ಅದನ್ ನಾನ್ ಮಾಡಕ್ ಇಷ್ಟಪಡ್ತೀನಿ. ನಾನು ಬೈ ಗಾಡ್ಸ್ ಗ್ರೇಸ್ ಯಾವತ್ತೂ ನನ್ಗಾಗಿಲ್ಲ ನಾನು ಕೆಲ್ಸ ಕೇಳೋ ಹಾಗೆ ಅಥವಾ ಹೇಳೋ ಹಾಗೆ ನನ್ಗೀ ಫಿಲ್ಮ್ ಮಾಡಕ್ ಇಷ್ಟ, ನನ್ಗೀ ಫಿಲ್ಮ್ ಕೊಡಿ ಅಂತ ಯಾವತ್ತೂ ಇಲ್ಲ. ಎಷ್ಟೆಲ್ಲ ಸಿನಿಮಾಗಳು ನನಗ್ ಬಂದಿದ್ಯಲ್ಲ, ಬೈ ಗಾಡ್ಸ್ ಗ್ರೇಸ್ ಅದಾಗದೇ ಬಂದಿದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನನ್ಗೆ ಯಾರು ಗೊತ್ತೇ ಇರ್ಲಿಲ್ಲ. ಸೊ ಅದಾಗಿದೆ, ಅಂಡ್ ಇದೆಲ್ಲ ನನಗ್ ಮೆರಿಟ್ ಅಲ್ಲೇ ಸಿಕ್ಕಿದೆ. ಸೊ ಇದನ್ನ ನಾನು ನನ್ನಿಂದ ತಗೊಳಕ್ ಇಷ್ಟಪಡಲ್ಲ. ಅಂಡ್ ಎಲ್ಲ ಫಿಲ್ಮ್ ನನಗೆ ಸಿಗ್ಬೇಕು, ನಾನೇ ಮಾಡ್ತೀನಿ, ಖಂಡಿತ ಇಲ್ಲ. ನನಗ್ ಫಿಲ್ಮ್ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಇಲ್ಲ ಹೇಳಕ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನನ್ಗಿದೂ ಮಾಡ್ಬೇಕು. ಈ ಮಾತು ನಿಜನಾ? ದೋಸ್ತಾನ ಮತ್ತೆ ಕಮೀನೆ ಸಿನಿಮಾಗಳಿಂದ ನಿಮ್ಗೆ ಸಾಕಷ್ಟು ಪ್ರಶಂಸೆ ಸಿಕ್ತು. ಆದ್ರೆ ನೀವು ಈ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಮೊದ್ಲಿಗೆ ಹೇಳಿದ್ರಂತೆ. ಇಲ್ಲ, ದೋಸ್ತಾನಾಗೆ ಇಲ್ಲ ಅಂತ ಹೇಳಿರ್ಲಿಲ್ಲ, ಕಮೀನೆಗಿಲ್ಲ ಅಂತ ಹೇಳಿದ್ದೆ, ಫ್ಯಾಷನ್ಗಿಲ್ಲ ಅಂತ ಹೇಳಿದೆ ನಾನು. ಫ್ಯಾಷನ್ ಕೂಡ ಮಾಡಲ್ಲ ಅಂತಿದ್ರೆ? ಫ್ಯಾಷನ್ ನನ್ನ ಹತ್ರ ನಾನು ಇಂಡಸ್ಟ್ರಿಗೆ ಬಂದು 2-3 ವರ್ಷ ಆಗಿದ್ದಾಗ ಬಂದಿತ್ತು. ಆವಾಗ ಬಂದಿತ್ತು. ಸೊ ನನ್ಗೆ ಆವಾಗ ನನ್ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈ ಥರದೊಂದು ಫಿಲಮ್ನ ನನ್ ಶೋಲ್ಡರ್ ಮೇಲೆ ನಾನ್ ಹೇಗ್ ಕ್ಯಾರಿ ಮಾಡ್ತೀನಿ ಅಂತ. ಸೊ ನಾನ್ ಮಧುರ್ ಅವ್ರ ಹತ್ರ ಹೇಳಿದ್ದೆ, ಸರ್ ಐ ಡೋಂಟ್ ಥಿಂಕ್ ನಾನ್ ಮಾಡ್ಬೋದು, ನನ್ನಿಂದ ಆಗಲ್ಲ. ಆದ್ರೆ ಅವ್ರ ಕಾನ್ಫಿಡೆನ್ಸ್ ನನ್ ಮೇಲೆ ಎಷ್ಟಿತ್ತು ಅಂದ್ರೆ, ನಾನ್ ಈ ಫಿಲ್ಮೇ ಮಾಡಲ್ಲ, ನೀನ್ ಆಕ್ಟ್ ಮಾಡಲ್ಲ ಅಂದ್ರೆ. ಸೊ ಇದನ್ ಮಾತಾಡ್ತಾ ಹಿ ಕನ್ವಿನ್ಸ್ಡ್ ಮೀ ಟು ಡೂ ಇಟ್, ಟು ಬಿ ಏಬಲ್ ಟು ಡೂ ಇಟ್. ನಾನ್ ಮಾಡ್ಬೋದು ಅಂತ. ಸೊ ನಾನ್ ತುಂಬಾ ಗ್ರೇಟ್ಫುಲ್ ಅವರಿಗೆ, ನನ್ ಮೇಲೆ ಅಷ್ಟು ವಿಶ್ವಾಸ ಇಟ್ರು ಅಂತ. ಕಮೀನೆ, ನೀವ್ ಆ ಫಿಲ್ಮ್ ನೋಡಿದ್ರೆ ನಿಮಗ್ ಗೊತ್ತಿರುತ್ತೆ, ಅದ್ರಲ್ಲಿ ಬರೀ ನಂದ್ 8 ಸೀನ್ ಇದೆ ಅಷ್ಟೇ ಆ ಫಿಲ್ಮಲ್ಲಿ. ಆವಾಗ ನಾನು ವಿಶಾಲ್ ಸರ್ ಹತ್ರ ಹೇಳಿದೆ, ಅಯ್ಯೋ ಇದ್ರಲ್ಲಿ ಬರೀ 8 ಸೀನ್ ಇದೆ. ಆವಾಗ ಅವ್ರು ಹೇಳಿದ್ರು, ಸ್ಕ್ರಿಪ್ಟ್ ಕೇಳು, ಅಟ್ಲೀಸ್ಟ್ ಕೇಳು ನೀನು. ಅವರು ಮಯಾಮಿ ಬಂದಿದ್ರು, ನನಗ್ ನೆನ್ಪಿದೆ, ದೋಸ್ತಾನ ಶೂಟಿಂಗ್ ಮಾಡ್ತಿದ್ದೆ. ಮತ್ತೆ ಅಲ್ಲಿ ಬಂದು ನರೇಟ್ ಮಾಡಿದ್ರು ಸ್ಕ್ರಿಪ್ಟ್, ಅಂಡ್ ಅವ್ರು ಹೇಳಿದ್ರು, ಡು ಯು ಟ್ರಸ್ಟ್ ಮೀ? ಅಂಡ್ ಐ ಥಿಂಕ್ ವಿಶಾಲ್ ಸರ್ ಇಂಡಿಯಾಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಮೇಕರ್ ಅಂತ. ಅವರು ಹಿ ಡಸಂಟ್ ಗೆಟ್ ಸ್ಕೇರ್ ಟು ಪುಷ್ ದ ಎನ್ವೆಲಪ್, ಏನೋ ಡಿಫ್ರೆಂಟ್ ಆಗಿ ಮಾಡಕ್ಕೆ. ಸೊ ಅದಕ್ಕೇನೆ ಅವ್ರ ಈ ತರ ಹೇಳಾದ್ಮೇಲೆ ನಾನು ಅವ್ರಿಗೆ ಹೇಳ್ದೆ, ಐ ಆಮ್ ಗ್ರೀಡಿ ಟು ವರ್ಕ್ ವಿತ್ ಯು, ಐಲ್ ಡೂ ದ ಫಿಲ್ಮ್. ಆದ್ರೆ ದೋಸ್ತಾನ ಮಾಡುವಂತ ಸಂದರ್ಭದಲ್ಲಿ ಕಮೀನೆ ಅಂತ ಸಿನಿಮಾ ಒಪ್ಕೊಳ್ಳೋದು ಕಾನ್ಫ್ಲಿಕ್ಟ್ ಆಗಿರ್ಬೇಕಲ್ವಾ? ಇಲ್ಲ, ನಾನು ಯಾವಾಗ್ಲೂ ಉಲ್ಟಾ ಪುಲ್ಟಾ ಫಿಲ್ಮ್ ಮಾಡ್ತೀನಲ್ವಾ. ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಡಾನ್ ಮಾಡೋ ಕಡೆ ಇಲ್ಲಿ ಸಾತ್ಕೂನ್ ಮಾಫ್ ಮಾಡ್ತಿದ್ದೀನಿ, ಇಲ್ಲಿ ಕ್ರಿಶ್ ಮಾಡ್ತಿದ್ದೀನಿ, ಇಲ್ಲಿ ನಾನು ಬರ್ಫಿ ಮಾಡ್ತಿದ್ದೀನಿ. ಐ ಲೈಕ್ ಡೂಯಿಂಗ್ ಡಿಫ್ರೆಂಟ್ ಫಿಲ್ಮ್ಸ್. ನಾನ್ ನಿಮ್ಗೆ ಹೇಳದ್ನಲ್ಲ, ನನ್ನ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಚಿಕ್ಕದು ಅಂತ. ಸೇಮ್ ಟೈಪ್ ರೋಲ್ಸ್ ಮಾಡಿದ್ರೆ ಬೋರ್ ಆಗುತ್ತೆ. ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಯಾವತ್ತಾದ್ರೂ ಇಂಥ ಡೈರೆಕ್ಟರ್ ಸಿಕ್ಕಿದಾರ, ಇಂಥ ವ್ಯಕ್ತಿ ಇಂಥ ಮಾತಾಡ್ತಾ ಇದಾರಲ್ಲ, ಇವರ ಕುತ್ಕೆ ಹಿಸ್ಕಿ ಸಾಯಿಸ್ಬೇಕು ಅನ್ಸೋರು? ಹಾ, ಒಂದ್ ಹೆಣ್ಮಗಳಾಗಿ ತುಂಬಾ ಸಲ ಆಗಿದೆ. ಆದ್ರೆ ನಾನಿವಾಗ ಹೇಳೋದಿಲ್ಲ, ನಾನು ಇದನ್ನೆಲ್ಲ ಮರ್ತ್ ಹೋಗ್ತೀನಿ. ಆದ್ರೆ ಆಗುತ್ತೆ, ತುಂಬಾ ಜನರ ಜೊತೆ ಆಗುತ್ತೆ. ಅಂಡ್ ಎಸ್ಪೆಷಲಿ ಯಾಕೆ ಅಂದ್ರೆ, ನಾನು ಯಾವ್ದೇ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ, ಮತ್ತೆ ನನ್ಗೆ ಯಾವ್ದೇ ಗಾಡ್ ಫಾದರ್ ಇಲ್ಲ ಈ ಇಂಡಸ್ಟ್ರಿಲಿ. ನೀವು ಯಾವಾಗ ಒಂದ್ ಒಂಟಿ ಹುಡುಗಿ ಆಗಿರ್ತೀರಲ್ಲ, ಅವಾಗ ತುಂಬಾ ಜನ ಯೋಚಿಸ್ತಾರೆ ಅವ್ರಿಗೆ ಫ್ರೀಡಮ್ ಈ ತರ ಏನೋ ಮಾತಾಡೋದಿಕ್ಕಿದೆ ಅಂತ. ಯಾಕಂದ್ರೆ ನನ್ಗೆ ಯಾರು ಸಪೋರ್ಟ್ ಮಾಡಕ್ ಇಲ್ವಲ್ಲ ಯಾರು ಮೇಲಿಂದ. ಸೊ ಆತರ ತುಂಬಾ ಸಲ ಆಗಿದೆ ನನ್ ಜೊತೆ. ಆದ್ರೆ ನನ್ ಪೇರೆಂಟ್ಸ್ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಯಾವತ್ತಾದ್ರೂ ಅನ್ಸಿದ್ಯಾ ಯಾವ್ದಾದ್ರೂ ಒಂದು ಘಟನೆಯಿಂದ ಸಿನಿಮಾನ ಬಿಡ್ಬೇಕು ಅಂತ ಅನ್ಸಿರೋದು? ಇಲ್ಲ, ನಾನ್ ಬಿಟ್ಟಿದ್ದೀನಿ, ಖಂಡಿತ ಬಿಟ್ಟಿದ್ದೀನಿ. ಆ ಡೈರೆಕ್ಟರ್ಸ್ ಜೊತೆ ಮತ್ತೆ ನಾನ್ ಕೆಲಸ ಮಾಡಿಲ್ಲ, ಮತ್ತೆ ಸೆಟ್ಸ್ ಇಂದ ವಾಕ್ಔಟ್ ಮಾಡಿದೀನಿ. ನನಗ್ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಬ್ರು ಡೈರೆಕ್ಟರ್ ಅವಶ್ಯಕತೆಗಿಂತ ಜಾಸ್ತಿ ಎಕ್ಸ್ಪೋಸ್ ಮಾಡೋದಕ್ಕೆ ಹೇಳಿದ್ರು, ಅನ್ನೆಸೆಸರಿಲಿ. ಮತ್ತೆ ನೀವು ಆ ಸಿನಿಮಾನ ಬಿಟ್ಟು ಹೊರಗೆ ಬಂದ್ರಿ. ಹೌದು. ಏನಾಗಿತ್ತು ಅಂದ್ರೆ,
ತುಂಬಾ ಕೆಟ್ಟದಾಗಿ ಮಾತಾಡಿದ್ರು ನನ್ ಜೊತೆ. ಮತ್ತೆ ನಾನು ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದೆ. ಆ ಡೈರೆಕ್ಟರ್ ನನ್ ಡ್ರೆಸ್ ಡಿಸೈನರ್ ಹತ್ರ ಮಾತಾಡ್ತಾ ಇದ್ರು. ಮೋಸ್ಟ್ಲಿ ಅವ್ರಿಗೆ ಗೊತ್ತಿತ್ತೇನೋ ನಾನು ಅಲ್ಲೇ ನಿಂತಿದ್ದೆ ಅಂತ, ಆದ್ರೂ ಅವ್ರು ಕೇರ್ ಮಾಡ್ಲಿಲ್ಲ. ಅವ್ರಿಗೆ ನಾನು ಅಲ್ಲಿದ್ದೆ ಅಂತಾನೆ ಗೊತ್ತಿಲ್ದಿರ್ಬೋದು. ಅವರು ಡ್ರೆಸ್ ಡಿಸೈನ್ ಹತ್ರ ಹೇಳಿದ್ರು, ತುಂಬಾನೇ ಚೀಪಾಗೇನೋ ಹೇಳಿದ್ರು. ಏನಂದ್ರೆ ಡ್ರೆಸ್ ಎಷ್ಟ್ ಚಿಕ್ಕದಾಗಿರ್ಬೇಕು ಅಂದ್ರೆ ಎಲ್ಲಾರು ಬಂದು ಈ ಸಿನಿಮಾ ನೋಡ್ಬೇಕು, ಸಮಥಿಂಗ್ ಲೈಕ್ ದಾಟ್. ತುಂಬಾನೇ ಕೆಟ್ಟದಾಗೇನೋ ಹೇಳಿದ್ರು. ಸೊ ಅಷ್ಟೇ, ನನ್ ತಲೆ ಕೆಡ್ತು. ಮತ್ತೆ 2 ದಿನ ಶೂಟಿಂಗ್ ಆಗಿತ್ತು. ಐ ಡೋಂಟ್ ಥಿಂಕ್ ಆ ಡೈರೆಕ್ಟರ್ಗೆ ಇನ್ನೂ ಗೊತ್ತಿಲ್ಲ ನಾನ್ ಯಾಕೆ ಸಿನಿಮಾ ಬಿಟ್ಟೆ ಅಂತ. ಮತ್ತೆ ನೆಕ್ಸ್ಟ್ ಡೇ ನಾನ್ ಮನೆಗ್ ಹೋದೆ. ಮತ್ತೆ ಹೊಸದಾಗ್ ಸಿನಿಮಾಗ್ ಬಂದಿದ್ರಿಂದ ಅಷ್ಟ್ ದುಡ್ಡು ಇರ್ಲಿಲ್ಲ ಅನ್ಸುತ್ತೆ. ಆದ್ರೂ ನಮ್ಮಮ್ಮಂಗ್ ಹೇಳ್ದೆ ನಾನು, ಏನು ಅಂದ್ರೆ ಸೈನಿಂಗ್ ಅಮೌಂಟ್ ವಾಪಸ್ ಮಾಡಿ, 2 ಡೇಸ್ ಶೂಟಿಂಗ್ ಖರ್ಚು ಎಷ್ಟಾಗಿದೆ ಅದನ್ನೂ ವಾಪಸ್ ಮಾಡಿ. ಆಮೇಲೆ ನಾನ್ ಬಿಟ್ಬಿಟ್ಟೆ. ಐ ಥಿಂಕ್ ಒಂದ್ ವೇಳೆ ಅವ್ರ ಈ ಶೋನ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಿರತ್ತೆ ನಾನು ಅವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ. ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡಿಲ್ಲ ನಾನು. ಮತ್ತೆ ಒಂದ್ ಮಾತನ್ನ ನನಗೂ ಹೇಳಿದ್ರಿ, ಏನೇ ಕೇಳೋದಿದ್ರು ನೈವಾಗಿ ಕೇಳಿ ಅಂತ. ರಜತ್ ಅವ್ರೆ, ಅದಂತೂ ನಿಮ್ ಬಗ್ಗೆ ನಮಗ್ ಗೊತ್ತಿದೆ. ನಾಜುಕಿಂದ ಕೇಳೋದಂತೂ ನಿಮಗ್ ಗೊತ್ತಿದೆ. ಮತ್ತೆ ಇತ್ತೀಚೆಗೆ ನಾನ್ ಕೇಳ್ಪಟ್ಟೆ ರೋಲ್ ಸಿಗ್ಬೇಕು ಅಂದ್ರೆ ಸೈಜ್ 0 ಇರ್ಬೇಕು ಅಂತ. ನಂದಂತೂ ಇಲ್ಲ. ನನ್ಗಂತೂ ಒಳ್ಳೆ ಫಿಲ್ಮ್ ಸಿಗ್ತಿದೆ. ಸೊ ಐ ಡೋಂಟ್ ನೋ. ಮತ್ತೆ ನೀವು ಅದಕ್ಕೋಸ್ಕರ ಏನು ಮಾಡೋದೂ ಇಲ್ಲ. ನಾನ್ ಕೇಳ್ಪಟ್ಟೆ ಪರೋಟಾನೂ ತಿಂತೀರಾ ಮತ್ತೆ ಜಿಮ್ಗೆ ಹೋಗೋದಕ್ಕೂ ಹೆದರ್ಕೊಳ್ತೀರಾ ಅಂತ. ಹೆದರಿಕೆ ಇಲ್ಲ ಜಿಮ್ಮಿಂದ. ನಾನ್ ಸ್ವಲ್ಪ ಲೇಜಿ ಇದ್ದೀನಿ ಜಿಮ್ಮಿನ ವಿಷಯದಲ್ಲಿ. ನಾನು ಐ ವರ್ಕ್ ಅ ಲಾಟ್. ಆಗ್ಲೇ ನೀವ್ ಹೇಳಿದ್ರಲ್ಲ ನಾನ್ ಗ್ರೀಡಿ, ಎಲ್ಲಾ ಸಿನಿಮಾ ಮಾಡ್ತೀನಿ ಅಂತ. ಸೊ ಏನಾದ್ರೂ ಒಳ್ಳೆ ಫಿಲ್ಮ್ ನನ್ನ ಹತ್ರ ಬಂದ್ರೆ, ಬೈ ಗಾಡ್ಸ್ ಗ್ರೇಸ್ ನನ್ನ ಹತ್ರ ಬಂದ್ರೆ, ನನ್ನಿಂದ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ವರ್ಷದಲ್ಲಿ 6 ಸಿನಿಮಾ ಮಾಡ್ತೀನಿ. ನಾನ್ ಮನೆಗ್ ಬಂದಾಗ ಐ ಆಮ್ ಸೋ ಟಯರ್ಡ್ ದಟ್ ಐ ಕಾಂಟ್ ಗೋ ಟು ದ ಜಿಮ್ ಅಂಡ್ ಐ ಡೋಂಟ್ ಲೈಕ್ ಟು ಆಲ್ಸೋ. ಸೊ ಹಾಗಿದ್ದಾಗ ನಂದೊಂದು ಎಕ್ಸ್ಕ್ಯೂಸ್ ಆಗೋಗುತ್ತೆ, ನಾನು ಎಷ್ಟು ಕೆಲಸ ಮಾಡ್ತೀನಿ. ಆಗ ನಮ್ಮಮ್ಮ ಹೇಳ್ತಾರೆ, ಇಟ್ಸ್ ಓಕೆ, ಬಂದ್ ಮಲ್ಕೋ, ಜಿಮ್ಗೆ ಹೋಗೋದೇನು ಬೇಡ. ಆಮೇಲೆ ನನಗ್ ಸ್ವಲ್ಪ ತಿನ್ಸ್ಬಿಡ್ತಾರೆ. ಅಂಡ್ ಐ ಲವ್ ಮೈ ಫುಡ್. ಯಾರು ಏನೇ ಹೇಳಿ ಪರವಾಗಿಲ್ಲ, ನಾನ್ ಪಂಜಾಬಿ, ನನಗೆ ನನ್ ಪರಾಠ ಅಂದ್ರೆ ತುಂಬಾ ಇಷ್ಟ. ಸೊ ಐ ಥಿಂಕ್ ಐ ಲೈಕ್ ಮೈ ಫುಡ್. ಮೆಟಬಾಲಿಕ್ಲಿ ನಾನು ತುಂಬಾ ಬ್ಲೆಸ್ಡ್. ದೋಸ್ತಾನ ಮಾಡ್ಬೇಕಾದ್ರೆ ಜಾನ್ ನಿಮ್ಗೇನು ಹೇಳಿಲ್ವಾ? ನೀವು ಯಾವ ಊಟ ಮಾಡ್ಬೇಕು, ಕಡಿಮೆ ಊಟ ಮಾಡ್ಬೇಕು, ಮತ್ತೆ ಎಕ್ಸರ್ಸೈಸ್ ಕೂಡ ಮಾಡ್ಬೇಕು? ಇಲ್ಲ, ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ, ಜಾನ್ ನನ್ಗೆ ಹೇಳ್ತಿದ್ದ, ಅವನು ಕುತ್ಕೊಂಡು ಸ್ಟೀಮ್ ಫಿಶ್ ತಿಂತಾ ಇದ್ದ ಉಪ್ಪಿಲ್ದೇನೆ. ಮತ್ ನಾನ್ ಒಂದ್ ಪಕ್ಕ ಕುತ್ಕೊಂಡು ಪಾಸ್ತಾ ತಿಂತಾ ಇರ್ತಿದ್ದೆ ಅಥವಾ ಪಿಜ್ಜಾ ತಿಂತಿರ್ತಿದ್ದೆ. ಅವನಿಗೆ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ನಾನ್ ಪಿಜ್ಜಾ ತಿಂತಿದ್ದೀನಿ ಅಂತ. ಅದಕ್ಕೆ ಅವ್ನು ನನಗೆ ಹೇಳಕ್ ಪ್ರಯತ್ನ ಪಡ್ತಿದ್ದ, ಏನ್ ತಿಂತಿದ್ಯಾ ನೀನು, ನೋಡು ಒಂದಿನ ನಿನ್ ಕ್ಯಾಚಪ್ ಆಗುತ್ತೆ, ಅದು ಇದು. ಆವಾಗ ನಾನ್ ಹೇಳ್ತಿದ್ದೆ, ಹಾ ಆದಾಗ ನೋಡ್ಕೊಳ್ಳೋಣ ಅಂತ. ಇವಾಗ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಅವರು ನನಗೆ ಯಾವಾಗೆಲ್ಲ ಸಿಕ್ಕಿದ್ರು ಒಂದೆರಡು ಲೆಸನ್ ಹೇಳ್ಬಿಟ್ಟು ಹೋಗ್ತಾರೆ. ಲೆಕ್ಚರ್ ಕೊಡ್ತಿದ್ದ ಅವನು, ಎಷ್ಟು ತಿಂತ್ಯಾ, ಈಟ್ ಹೆಲ್ದಿ ಅದೆಲ್ಲ ನನ್ನಿಂದ. ಯಾರು ಫಿಟ್ನೆಸ್ ಕಡೆ ಗಮನ ಕೊಡೋದಿಲ್ವೋ, ಯಾರು ಬಾಡಿ ಕಡೆಗೆ ಗಮನ ಕೊಡೋದಿಲ್ವೋ, ಯಾರು ಜಿಮ್ಮಿಗೆ ಹೋಗೋದಿಲ್ವೋ, ಎಕ್ಸರ್ಸೈಸ್ ಮಾಡೋದಿಲ್ವೋ ಅಂತ ಹುಡುಗಿ ಕತ್ರೋಂಕೆ ಕಿಲಾಡಿ ತರದ ಶೋನ ಆಂಕರಿಂಗ್ ಮಾಡ್ತಾರೆ. ಯಾಕಂದ್ರೆ ನನ್ಗೆ ಐ ಥಿಂಕ್ ಎಜಿಲಿಟಿ ಮತ್ತೆ ಸ್ಪೋರ್ಟಿನೆಸ್, ಜಿಮ್ಗೆ ಇದಕ್ಕೆ ಸಂಬಂಧ ಇಲ್ಲ. ತುಂಬಾ ಜನ ಇದಾರೆ, ಅವ್ರ ಬಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ನಾನು ಅವ್ರನ್ನ 100 ಮೀಟರ್ ರೇಸ್ ಅಲ್ಲಿ ಸೋಲ್ಸ್ಬಲ್ಲೆ, ಅಥವಾ ನಾನು ತಲೆ ಕೆಳಗಾಗಿ ನಿಂತ್ಕೋಬಹುದು, ಮತ್ತವರು ನೆಲನೂ ಟಚ್ ಮಾಡದೇ ಇರ್ಬೋದು. ಸೊ ಅಜಿಲಿಟಿಗೆ ಜಿಮ್ಗೆ ಸಂಬಂಧ ಇಲ್ಲ. ನಾನ್ ತುಂಬಾ ಸ್ಪೋರ್ಟಿ ಆಗಿದ್ದೀನಿ ಮುಂಚೆಯಿಂದ. ಗೇಮ್ಸ್ ಆಡೋದು, ಬೋರ್ಡ್ ಆಡೋದು ಇದೆಲ್ಲ ಮುಂಚೆಯಿಂದಾನು ನನ್ನಲ್ಲಿ ತುಂಬಾ ಇದೆ. ಸೊ ಐ ಆಮ್ ವೆರಿ ಎನರ್ಜೆಟಿಕ್ ಬೈ ನೇಚರ್. ಸೊ ಅದೇ ಕಾರಣದಿಂದ. ಅಪಾಯಕಾರಿ ಆಟವನ್ನ ಆಡೋದಕ್ಕೆ ಅಕ್ಷಯ್ ಕುಮಾರ್ ಅವರಿಂದ ಟ್ರೈನಿಂಗ್ ತಗೊಂಡ್ರ, ಏನಾದ್ರೂ ಲೆಸನ್ ಹೇಳ್ಕೊಟ್ರ ಅವರು? ಅವಶ್ಯಕತೆ ಬರ್ಲಿಲ್ಲ. ಅಪಾಯಕಾರಿ ಆಟ ಅಂದ್ರೆ ನನ್ಗಿಷ್ಟ. ಅಥವಾ ಅವ್ರ ಜೊತೆ ಕೂಡ ಆ ಕ್ಯಾಟಗರಿ ಬಗ್ಗೆ ಮಾತಾಡ್ಲಿಲ್ವಾ? ಇಲ್ಲ, ನಾನ್ ಮೋಸ್ಟ್ಲಿ ಆ ಕ್ಯಾಟಗರಿಲಿಲ್ಲ. ನನ್ಗೇನು ಪ್ರಾಬ್ಲಮ್ ಇಲ್ಲ ಅವರಿಂದ. ಪ್ರಿಯಾಂಕಾ ಚೋಪ್ರಾ ಅವ್ರನ್ನ ಭೇಟಿ ಮಾಡಿದಾಗ ಈ ಪ್ರಶ್ನೆನ ಕೇಳಿ ಅಂತ ಸಾಕಷ್ಟು ಜನ ಹೇಳಿದ್ರು. ಟ್ರೈನ್ ಮೇಲೆ ಬೈಕ್ ನ ಸ್ಟಂಟ್ ಇತ್ತಲ್ಲ, ಅದನ್ನ ಪ್ರಿಯಾಂಕಾ ಚೋಪ್ರಾ ಅವರೇ ಮಾಡಿದ್ದ ಅಂತ. ಅಯ್ಯೋ, ಮೇಕಿಂಗ್, ನೀವು ಖತ್ರೋಕೆ ಖಿಲಾಡಿ ಮೇಕಿಂಗ್ ನೋಡಿ, ನೀವ್ ಪ್ಲೀಸ್ ಅದನ್ನ ತರ್ಸ್ಬಿಟ್ ನೋಡಿ. ನಾನ್ ಬೈಕ್ ಓಡಿಸ್ತಾ ಇದ್ದೆ. ಇಟ್ಸ್ ವೆರಿ ಡೇಂಜರಸ್. ಆಕ್ಚುಲಿ ನಾನು ಬೈಕ್ ಓಡಿಸೋದು ಡಾನ್ ಅಲ್ಲಿ ಕಲ್ತಿದ್ದು, ಫಸ್ಟ್ ಡಾನ್ ಅಲ್ಲಿ. ನನಗ್ ಬೈಕ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನನ್ಗೆ ಆ ಗೇರ್ ಬೈಕ್ ಓಡ್ಸಕ್ ಬರ್ತಾ ಇರ್ಲಿಲ್ಲ. ಸೊ ಅದನ್ನ ನಾನು ಡಾನ್ ಅಲ್ಲಿ ಕಲ್ತಿದ್ದೆ ಒಂದ್ ಸೀನ್ಗೋಸ್ಕರ. ಅದಿಲ್ ಕೆಲ್ಸಕ್ ಬಂತು. ಪೇರೆಂಟ್ಸ್ ಬೇಡ ಅನ್ಲಿಲ್ವಾ, ತಂದೆ ತಾಯಿ ಬೇಡ ಅನ್ಲಿಲ್ವಾ, ಅಟ್ಲೀಸ್ಟ್ ಇದನ್ ಮಾಡ್ಬೇಡ ಅಂತ? ಅದಕ್ಕೆ ನಮ್ಮಪ್ಪ ನಾನ್ ಬ್ರೆಜಿಲ್ ಕರ್ಕೊಂಡೇ ಹೋಗ್ಲಿಲ್ಲ. ನಾನ್ ಹೇಳ್ದೆ, ಯಾಕಪ್ಪ ಅಷ್ಟ್ ದೂರ ಬರ್ತೀರಾ, ಏನ್ ಮಾಡ್ತೀರಾ? ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಟಿವಿಲ್ ನೋಡೋ ತನಕ. ನನ್ ತಾಯಿ ಬಂದಿದ್ರು, ಆದ್ರೆ ನಾನು ಅವ್ರನ್ನ ಶಾಪಿಂಗ್ ಕಳಿಸ್ಬಿಡ್ತಿದ್ದೆ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? I saw you with coffee with Karan. I'm gonna just say one name. I just wanna see you expression. Oh God, stop it, Shah Rukh Khan. please. ನಾನ್ ಮೊದ್ಲೇ ಕಣ್ಮುಚ್ಕೊಂಡ್ಬಿಟ್ಟಿದ್ದೀನಿ. Please ma'am, at least once. ಇಲ್ಲ. Shah Rukh Khan. Next topic. ಅಯ್ಯೋ. Shah Rukh Khan. ಅಯ್ಯೋ, stop it. Once only ma'am, please. ಅಲ್ಲ, ಶಾರುಖ್ ಇಂದ ಅಂತ ಪ್ರಾಬ್ಲಮ್ ಇಲ್ಲ. ಸರ್, ಅವರು ಆ ಲಿಸ್ಟ್ ಅಲ್ಲಿ ಇದ್ದಾರೆ. ನಿಮ್ಗೇನ್ ಗೊತ್ತು? ಯಾರಿಗೂ ಗೊತ್ತೇ ಇಲ್ಲ. ಓಕೆ. ಅದೇ ಆ ಮಾತಾಡ್ದೇ ಇರೋರ್ ಲಿಸ್ಟ್ ಅಲ್ಲಿ.
ಅವ್ರ ಮುಂದೆ ಮಾತೇ ಬರಲ್ಲ, ಅದ್ ಬೇರೆ ವಿಷಯ. ಆದ್ರೆ ಪಬ್ಲಿಕ್ ಮುಂದೆ ಅಂತೂ ನೀವು ಅವರ ಮಿಮಿಕ್ರಿನ ಮಾಡ್ತೀರಾ? ಹಾ, ಅವ್ರ ಪರ್ಮಿಷನ್ ತಗೊಂಡು. ನಾನು ಅವ್ರನ್ನ ಕೇಳಿದ್ದೆ ಮುಂಚೆನೆ, ನೋಡಿ ನಾನು ಇದನ್ ಮಾಡ್ಬೇಕು ಅಂತಿದ್ದೀನಿ, ಇಸ್ ಇಟ್ ಓಕೆ ಅಂತೆಲ್ಲ. ಅವ್ರಂದ್ರು ಹಾ ನಿನ್ಗಂತೂ ಸಾತ್ಕೂನ್ ಮಾಫ್ ಇದೆ ಅಂತ.